ಯಾರು ಅದು? ಬಾ ಹೋಗಿ ನೋಡೋಣ. ಯಾರಮ್ಮ ನೀನು? ಇಲ್ಲೇನು ಮಾಡ್ತಿದ್ಯಾ? ನಿನ್ನ ಈ ಅಪಾರ್ಟ್ಮೆಂಟಲ್ಲಿ ನೋಡೇ ಇಲ್ವಲ್ಲ? ನಾನು ಇದೇ ಅಪಾರ್ಟ್ಮೆಂಟೇ. ಈ ಅಪಾರ್ಟ್ಮೆಂಟಾ? ಯಾವ ಫ್ಲಾಟು? 408. 408? ಕಾವೇರಿ ಫ್ಲಾಟು. ಬೇಗ ಕಳಿಸ್ಬಿಡು ಮೀರಾ. ಮೇಲೆ ಕೂತಿರೋನಿಗೆ ಕೆಲಸ ಮಾಡೋಕ್ ಜನ ಬೇಕಲ್ವಾ? ರೆಡಿನಾ? ಬ್ರೋಕರ್ ನನ್ನ ಮಕ್ಕಳ. ಹಲೋ, ಮಗುಡಪತಿ ಅವರಿಗೆ ಇನ್ಫಾರ್ಮ್ ಮಾಡಿದ್ರಾ? ಓಕೆ. ನಿಮ್ಮ ಹೆಸರೇನು? ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನನ್ನ ಹೆಸರು ಆದಿ. ನಾವಿಲ್ಲಿ 4 ವರ್ಷದಿಂದ ಇದ್ದೀವಿ ಸರ್. ಏನು ಕೆಲಸ ಮಾಡ್ತಿದ್ದೀರಾ? ಸ್ನೋರ್ ಕೇರಲ್ಲಿ ವರ್ಕ್ ಮಾಡ್ತೀನಿ ಸರ್. ಹಂಗಂದ್ರೆ ಸರ್, ನಿದ್ದೆಯಲ್ಲಿ ಕೊರಕೆ ಹೊಡಿತಾರಲ್ಲ ಸರ್, ಅವ್ರಿಗೆ ಮಿಷಿನ್ ಫಿಕ್ಸ್ ಮಾಡೋ ಕೆಲಸ ಮಾಡ್ತಾನೆ ಸರ್. ಸತ್ತೋಗಿರೋ ಲಾಂಡ್ರಿ ಮ್ಯಾನ್, ವಾಚ್ಮ್ಯಾನ್ ನಿಮಗೆ ಪರಿಚಯ ಇದೆಯಾ? ಸರ್, ಅಪಾರ್ಟ್ಮೆಂಟಲ್ಲಿ ಅವಾಗವಾಗ ಓಡಾಡುವಾಗ ಮಾತಾಡ್ತಾರೆ ಸರ್, ಅಷ್ಟೇನೆ. ಹಾಗೆ ಸತ್ತೋಗಿರೋ ಕಾವೇರಿ ನಿಮ್ಮ ಫ್ಯಾಮಿಲಿಗೆ ತುಂಬ ಕ್ಲೋಸ್ ಆಗಿದ್ಲು ಅಂತ ಕೇಳ್ಪಟ್ಟೆ. ಅದು ಹೌದು ಸರ್. ಆ ಹುಡುಗಿಗೆ ಅಪ್ಪ ಇರಲಿಲ್ಲ ಸರ್, ಅಮ್ಮ ಮಾತ್ರನೇ. ಅವ್ರಮ್ಮ ಇಲ್ಲದೆ ಇದ್ದಾಗ ನಮ್ಮಮ್ಮ ಅವಳನ್ನ ನೋಡ್ಕೋತಿದ್ರು. ಆ ಹುಡುಗಿ ಸಾಯೋದಕ್ಕೆ ನಾವೇ ಕಾರಣ ಅಂತ ಅದನ್ನೇ ಯೋಚನೆ ಮಾಡ್ತಾ ನಮ್ಮಮ್ಮ ಕೂಡ. ಅದು ಮೀರಾ ಅಂತಿದ್ದಾಳಲ್ಲ, ಅವಳಿಗೂ ನಿನಗೂ ಯಾವ ಥರ ಕನೆಕ್ಷನ್? ನನ್ನ ಮದುವೆ ಆಗೋ ಹುಡುಗಿ ಸರ್. ಹೌದು ಸರ್. ಅವಳು ಎಲ್ಲಿರ್ತಾಳೆ? ಇದೆಲ್ಲ ನನ್ನ ಹತ್ರ ಯಾಕೆ ಸರ್ ಕೇಳ್ತಿದ್ದೀರಾ? ಏಯ್, ಏನು ರೋಪ್ ಆಗ್ತಾ ಇದೆಯಾ? ಎಲ್ಲಾನು ಅವಳೇ ಮಾಡಿದಳೆ ಅನ್ಕೊಂಡು ನಾವು ಹುಡುಕೊಂಡು ತಿರುಗ್ತಾ ಇದೀವಿ. ನೀನ್ ಸೌಂಡ್ ಮಾಡ್ತೀಯಾ? ಒಳಗಡೆ ಹಾಕ್ಬಿಡ್ತೀವಿ. ಸರಿಯಾಗಿ ಮಾತಾಡೋ. ಆರ್ಮುಗ. ಮತ್ತಿನ್ನೇನು? ನಂಬರ್ 12 6th ಕ್ರಾಸ್ ಸ್ಟ್ರೀಟ್, ಅಡೆಯ. ನಂಬರ್ ಇದೆಯಾ? ಇದೆ ಸರ್. ಸಿ. ಲೇ, ಯಾಕೋ ಇದು ಕೋಇನ್ಸಿಡೆನ್ಸ್ ಅನ್ನಿಸ್ತಿಲ್ವಲ್ಲೋ? ನನ್ನ ಹೇಗ್ರಿ ಕಂಡು ಹಿಡಿದ್ರಿ? ನಿಮ್ಮನ್ನ ಫಾಲೋ ಮಾಡ್ದೆ. ಸರ್, ಒಬ್ಬ ಬಿಲ್ಡರ್ಗೂ ಲಾಂಡ್ರಿ ಮ್ಯಾನ್ಗೂ ಡೈರೆಕ್ಟ್ ಕನೆಕ್ಷನ್. ಸಮಥಿಂಗ್ ಫಿಶಿ. Crime is the extension of consequences. Like this, pistol reactive force. ವಾಟ್ ಡು ಯು ಮೀನ್? ಸರ್, ಲಾಸ್ಟ್ ಇಯರ್ ಈಗಲ್ ಅಪಾರ್ಟ್ಮೆಂಟಲ್ಲಿ ಕಾವೇರಿ ಅನ್ನೋ ಒಬ್ಳು ಹುಡುಗಿ ಸತ್ತೋಗಿದ್ದಾಳೆ. ಅದ್ರ ಕಾನ್ಸಿಕ್ವೆನ್ಸಸ್ ಈ 4 ಜನರ ಮರ್ಡರ್. ಸುಪಾರಿ ಕಿಲ್ಲರ್ ಸರ್? ಇಲ್ಲ ಸರ್. ಇಲ್ಲ ಅಂತ ಹೇಗೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ? ಸರ್, ಆ ರೈಟರ್ ಜಬಾ ಒಂದು ಕತೆ ಬರೆದಿದ್ದಾರೆ. ಅದನ್ನು ಓದೋದಕ್ಕೆ ಫಿಕ್ಷನ್ ಥರ ಇದೆ, ಅದನ್ನು ನಾನ್ ಫಿಕ್ಷನ್. ಆ ಕಥೆಯಲ್ಲಿ ಈ ಸತ್ತೋಗಿರೋ 4 ಜನರ ಕ್ಯಾರೆಕ್ಟರ್ ತದ್ರೂಪವಾಗಿದೆ. ಹೇಗೆ ಸರ್, ಆ ಕಥೆಯಲ್ಲಿ 4 ಕ್ಯಾರೆಕ್ಟರ್ ಇದೆ. ಒಬ್ಬ ಮನ್ನನ್, ಒಬ್ಬ ಪುಲವರ್, ಒಬ್ಬ ದೊಡ್ಡ ದಳಪತಿ, ಒಬ್ಬ ಸೂರ್ಯ ಕುಲದವನು. ಅಲ್ಲಿ ಮನ್ನನ್ನೇ ಇಲ್ಲಿ ಬಿಲ್ಡರ್ ವರದರಾಜನ್, ಅಲ್ಲಿ ಪುಲವರೇ ಇಲ್ಲಿ ರೈಟರ್ ಜಬಾ, ಅಲ್ಲಿ ದೊಡ್ಡ ದಳಪತಿ ಇಲ್ಲಿಯ ವಾಚ್ಮ್ಯಾನ್, ಅಲ್ಲಿ ಸೂರ್ಯ ಕುಲದವನೇ ಇಲ್ಲಿ ಲಾಂಡ್ರಿ ಮ್ಯಾನ್. ಅಲ್ಲಿ ಕಥೆಯಲ್ಲಿ ಮನ್ನನ್ ಒಬ್ಳು ಚಿಕ್ಕ ಹುಡುಗಿ ಮೇಲೆ ಆಸೆ ಪಡ್ತಾನೆ. ಏನ್ ಮ್ಯಾಚ್ ಆಡ್ತಿದಾರೋ ಇವರು? ಒಂದು ಇಂಟ್ರೆಸ್ಟ್ ಇಲ್ಲ, ಏನಿಲ್ಲ. ಅದೇನು ಸ್ವಲ್ಪ ಹೊತ್ತಲ್ಲಿ ಇಂಟ್ರೆಸ್ಟ್ ಆಗಿ ಮ್ಯಾಚ್ ಆಡ್ತಿರಲ್ವಾ? ಇನ್ನೇನು? ಎಲ್ಲಿ
ನನಗಷ್ಟೇ ಇಂಟ್ರೆಸ್ಟ್ ಇದ್ರೆ ಏನು ಪ್ರಯೋಜನ? ಬರೋ ಒಂದು ಹುಡುಗಿನೂ ನನ್ನ ಮೇಲೆ ಇಂಟ್ರೆಸ್ಟ್ ತೋರ್ಸಲ್ವಲ್ಲ, ಏನೋ ಬಿದಿರು ಗೊಂಬೆ ಥರ. ಆದರೆ ನೀವು ಹಂಗಲ್ಲ, ಬರೋ ಎಲ್ಲ ಹುಡುಗಿರು ನಿಮ್ಮ ಹತ್ರ ಅದು ಹೇಗೆ ಸಾರ್? ವರದರಾಜು, ಇದರಲ್ಲಿ 2 ವಿಧ ಇದೆ. ನಮ್ಮ ಆಸೆಗೋಸ್ಕರ ಕಾಸು ಕೊಟ್ಟು ಒಂದು ಹುಡುಗಿನ ಕರ್ಕೊಂಬಂದು ಅವಳಿಗೆ ಇಷ್ಟ ಇರುತ್ತೋ ಇಲ್ವೋ ಅದ್ರ ಬಗ್ಗೆ ನಾವು ಯೋಚನೆನೇ ಮಾಡಿದೆ ಅವಳನ್ನ ಬಲವಂತವಾಗಿ ನಾವು ಅನುಭವಿಸೋದು ಒಂದು ವಿಧ. ಆದರೆ ಕಾಸು ಕೊಟ್ಟು ಕರ್ಕೊಂಬಂದ್ರು ಅವಳಿಗೂ ಇಷ್ಟ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಅವಳ ಜೊತೆ ಹಂಚ್ಕೊಳ್ಳೋದು 2ನೇ ವಿಧ. ನಾನು 2ನೇ ವಿಧ. ಹಾಗಾದ್ರೆ ಇಷ್ಟ ಇಲ್ದಿರೋ ಹುಡುಗಿನ ಮುಟ್ಟಲ್ಲ? ಇಲ್ಲ. ವರದರಾಜು, ನೀವು ಸೆಕ್ಸ್ನ ಆ ರೀತಿ ನೋಡ್ತೀರಾ, ನಾನು ಹಾರ್ಟ್ನಿಂದ ನೋಡ್ತೀನಿ ಅಷ್ಟೇ. ಏನೇ ಆದ್ರೂ ಕೆಲಸ ಒಂದೇ ಸರ್. ನೋಡು ಆಂಟಿ, ನಿನ್ ಫೇವ್ರೆಟ್ ಸಾಂಬಾರ್ ರೈಸ್ ಮಾಡಿದೀನಿ. ಏನಾಯ್ತು? ಮಾಡಿ ಮೇಲೆ ಹೋಗ್ಬೇಕಾ? ಅಯ್ಯೋ, ಇಷ್ಟು ಕತ್ಲಾಗಿದೆ ಬಂಗಾರಿ, ಇವಾಗ ಬೇಡ. ಅಮ್ಮ ಬಂದ್ರೆ ಬೈತಾರಲ್ವಾ? ಅಮ್ಮ ಆಂಟಿಗೂ ಬೈತಾರಷ್ಟೇ. ನೀನ್ ಒಳ್ಳೆ ಮಗು ಅಲ್ವಾ? ಇವಾಗ ಬೇಡ, ಸರಿನಾ? ತಿನ್ನು ಬಂಗಾರಿ. ಏನು ನೀರ್ ಬೇಕಾ? ಇರು ಬಂಗಾರಿ, 1 ನಿಮಿಷ. ಅಯ್ಯಯ್ಯೋ, ನೀರೇ ಇಲ್ವಲ್ಲ, ಖಾಲಿ ಆಗೋಗಿದೆ. ಆಂಟಿ ಮೇಲ್ ಹೋಗಿ ಬಿಸಿ ನೀರ್ ತಗೊಂಡ್ಬರ್ತೀನಿ. ಎಲ್ಲಿಗೂ ಹೋಗ್ಬಾರ್ದು, ಸರಿನಾ? ನಾನು ಹೋಗ್ಬಿಟ್ಟು ಬರ್ತೀನಿ. ಬಂಗಾರಿ. ಇದು ಸರಿ ಇಲ್ವಾ? ಇನ್ಯಾಕ್ ಮೇಂಟೆನೆನ್ಸ್ ಫೀ ಅಂತ ತಗೋತಾರೋ? ಏಯ್, ಏನಾಯ್ತು? ಇನ್ನೂ ಬರ್ಲಿಲ್ವಾ? ಸ್ವಿಚ್ ಆಫ್ ಮಾಡಿದಾರೆ ಕಣೋ. ಸ್ವಿಚ್ ಆಫಾ? ಹ್ಞೂ, ಇವತ್ತಷ್ಟೇನ ಆಗಿದ್ರೆ? ಇವತ್ತು ಐಟಮ್ ಬರಲಿಲ್ಲ ಅಂದರೆ ಇನ್ಮೇಲೆ ಅಷ್ಟೇನೆ. 5 ರೂಪಾಯಿ ಸಿಕ್ಕಲ್ಲ, ಬಿಡಬೇಕಾಗುತ್ತೆ. ಇಷ್ಟೊತ್ತಿನಲ್ಲಿ ಯಾರು ಹಿಡಿಯೋದು ಒಂದು ಗೊತ್ತಾಗ್ತಿಲ್ವೇ? ಏಯ್, ಇವತ್ತು ಈ ಹುಡುಗಿನ ಕರ್ಕೊಂಡೋಗೋಣ. ಇದನ್ನ ಚಿಕ್ಕ ಮಗುನಯ್ಯ, ಪಾಪ ಪಾಪ ಪುಣ್ಯ ಅಂತ ಯೋಚನೆ ಮಾಡ್ತಿದ್ರೆ ನಾವು ಬದುಕಕ್ಕಾಗಲ್ಲ. ಸಿಕ್ಕಾಕೊಂಡ್ರೆ ಅಷ್ಟೇನೆ. ಏನ್ ಸಿಕ್ಕಾಕೊಳ್ಳೋದು? ಈ ಹುಡುಗಿಗೆ ಮಾತಾಡಕ್ಕೆ ಬರಲ್ಲ. ಹಂಗೇನಾದ್ರೂ ಸಿಗಾಕೊಂಡ್ರೆ ಅವ್ರು ತಾನೇ ಸಿಗಾಕೊಳ್ಳೋದು. ನಮ್ಗೆ ಏನು ತೊಂದರೆ ಆಗಲ್ಲ. ನಾನು ಹೇಳ್ತಿದ್ದೀನಲ್ವಾ, ಇದು ಕರೆಕ್ಟಾಗಿ ಆಗುತ್ತೆ. ನೀನ್ ಬಾ. ಈ ಪಾಪ ಕಣೋ, ಬೇಡ.